ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಸೊ ಯಾರೆಲ್ಲ ಅಭ್ಯರ್ಥಿಗಳು ಮೊದಲನೇ ಸುತ್ತಿನ ಒಂದು ಚಾಯ್ಸ್ಗಳನ್ನು ಆಯ್ಕೆ ಮಾಡಿಕೊಂಡಿಲ್ಲ, ಅದು ಇವತ್ತಿಗೆ ಕೊನೆ ದಿನಾಂಕ ಆಗುತ್ತೆ. ಸೊ ಇನ್ನೊಂದಷ್ಟು ಅವರ್ಸ್ಗಳು ಮಾತ್ರ ಉಳಿದಿರುವಂಥದ್ದು ಈ ಚಾಯ್ಸ್ ಎಂಟ್ರಿ ಕ್ಲೋಸ್ ಆಗಲಿಕ್ಕೆ. ಸೊ ಅಭ್ಯರ್ಥಿಗಳು ಚಾಯ್ಸ್ ಎಂಟ್ರಿಗಳನ್ನು ಏನಪ್ಪ ಅಂದರೆ ಆಯ್ಕೆ ಮಾಡಿಕೊಳ್ಳೇಬೇಕು. ಇನ್ ಕೇಸ್ ಆಫ್ ನೀವೇನಾದರೂ ಚಾಯ್ಸ್ ಎಂಟ್ರಿ ಆಯ್ಕೆ ಮಾಡಿಕೊಂಡಿಲ್ಲ ಅಂತಂದರೆ ನೀವು ಕೆ ಇ ಮುಖಾಂತರನೇ ಏನಾಗ್ತೀರಾ ಅಂತಂದರೆ ಎಕ್ಸಿಟ್ ಆಗಿಬಿಡ್ತೀರಾ. ಕೆ ಇ ಮುಖಾಂತರ ನೀವು ಹೊರಗಡೆ ಹೋಗಿಬಿಡ್ತೀರಾ, ಮತ್ತು ನಿಮಗೆ ಒಳಗಡೆ ಅವರು ತೊಗೊಳಕ್ಕೆ ಹೋಗೋದಿಲ್ಲ. ಸೊ ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳಿಗೆ ಮಾತ್ರ ಹೇಳ್ತಾ ಇರುವಂಥದ್ದು. ಸೀಟ್ ಸಿಗದೇ ಇರೋರು ಆಟೋಮೆಟಿಕ್ಲಿ ಅವರು ಎರಡನೇ ಸುತ್ತಿಗೆ ಹೋಗಿಬಿಡ್ತಾರೆ. ಬಟ್ ಯಾರಿಗೆ ಸೀಟ್ ಸಿಕ್ಕಿದೆ ಅಂತ ಅಭ್ಯರ್ಥಿಗಳು ನೀವೇನಾದರೂ ಚಾಯ್ಸ್ಗಳನ್ನು ಆಯ್ಕೆ ಮಾಡ್ಕೊಂಡಿಲ್ಲ ಅಂತಂದರೆ ಇದು ನಿಮಗೆ ಮುಂದಿನ ಪ್ರೊಸೆಸ್ಗಳಲ್ಲಿ ನಿಮಗೆ ಸೇರಿಸ್ಕೊಳ್ಳೋದಿಲ್ಲ ಕೆ ಇದವರು. ಹೀಗಾಗಿ ಅಭ್ಯರ್ಥಿಗಳು ಚಾಯ್ಸ್ಗಳನ್ನು ನೀವು ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಸ್ಕೆಡ್ಯೂಲ್ ಸೊ ಇಲ್ಲಿ BSc ನರ್ಸಿಂಗ್ ಇರ್ಬೋದು ಅಥವಾ BPT AHS ಅಲರ್ಟ್ ಸೈನ್ಸ್ ಇರ್ಬೋದು, ಇವೆಲ್ಲಗಳು ಕೂಡ ಅಂದರೆ ಸೊ ನಿಮಗೆ ಕೊನೆ ದಿನಾಂಕ ಇಲ್ಲಿ ನೋಡ್ತಾ ಇದ್ದೀರಿ. ಚಾಯ್ಸ್ ಎಂಟ್ರಿ ಮಾಡ್ಕೊಳ್ಳಿಕ್ಕೆ ಸೊ 12ನೇ ತಾರೀಕಿಗೆ ಕೊನೆ ದಿನಾಂಕ ಇದೆ. BSc ನರ್ಸಿಂಗ್ ಕೂಡ ಕೊನೆ ದಿನಾಂಕ 12ನೇ ತಾರೀಕಿದೆ, ಮತ್ತು BPT AHS ಕೂಡ ಕೊನೆ ದಿನಾಂಕ 12ನೇ ತಾರೀಕು ತನಕ ಇದೆ. ಬಟ್ ಅಡ್ಮಿಷನ್ ಆಗಲಿಕ್ಕೆ ಕಾಲೇಜಿಗೆ ಮಾತ್ರ ಹೋಗಿ ಅಡ್ಮಿಷನ್ ಆಗಲಿಕ್ಕೆ ನಿಮ್ಗೆ ಏನು ಕೊಟ್ಟಿದ್ದಾರೆ ಅಂದರೆ 14ನೇ ತಾರೀಕು ತನಕ ಟೈಮನ್ನು ಕೊಟ್ಟಿದ್ದಾರೆ. ಅದು ಮುಂದೆ 2 ದಿನ ನಿಮಗೆ ಜಾಸ್ತಿ ಕೊಟ್ಟಿದ್ದಾರೆ ಅಡ್ಮಿಷನ್ ಆಗಲಿಕ್ಕೆ. ಬಟ್ ಚಾಯ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ನಿಮಗೆ ಇವತ್ತೇ ಕೊನೆ ದಿನಾಂಕ. ಸೊ ಅಭ್ಯರ್ಥಿಗಳು ತಮ್ಮ ಚಾಯ್ಸ್ಗಳನ್ನು ಎಂಟ್ರಿ ಮಾಡಿರಿ. ಚಾಯ್ಸ್ ಎಂಟ್ರಿ ಮಾಡಿಲ್ಲ ಅಂತಂದರೆ ನೀವು ಆಟೋಮೆಟಿಕಲಿ ಈ ಒಂದು ಕೆ ಇ ಪ್ರೊಸೆಸ್ಸಿಂದ ಹೊರಗಡೆ ಹೋಗಿಬಿಡ್ತೀರಾ. ನಿಮ್ಮನ್ನ ಕಿತ್ತು ಬಿಸಾಕ್ಬಿಡ್ತೀವಿ ಅಂತ ನಿರ್ದೇಶಕರು ಹೇಳಿಬಿಟ್ಟಿದ್ದಾರೆ. ಸೊ ಆಮೇಲೆ ನೀವು ಏನು ಮಾಡಿದರೂ ಕೂಡ ಅವರು ಸೇರಿಸ್ಕೊಳ್ಳೋದಿಲ್ಲ. ಹೀಗಾಗಿ ನೀವು ಇವತ್ತು ಚಾಯ್ಸ್ ಎಂಟ್ರಿಗಳನ್ನು ಮಾಡಿ ಸಬ್ಮಿಟ್ ಮಾಡಿ.